ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದೂರದಾರರು ಕೂಡ ಒಂದಷ್ಟು ವಿವರಗಳನ್ನು ಅವರೇ ಖುದ್ದಾಗಿ ಹೋಗಿ ಕೊಟ್ಟಿದ್ದಾರೆ ಕೃಷ್ಣ ಅವರು. ನಿಮಗೆ ಬೇಕಾದರೆ ಇನ್ನಷ್ಟು ವಿವರಗಳನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. 2 ಆಯಾಮಗಳಲ್ಲಿ ದಾಖಲೆಯ ಸಂಗ್ರಹ ಆಗುತ್ತೆ. ಮೊದಲನೇದು ಜಮೀನು ವಾರಸುದಾರರ ದಾಖಲೆ ಯಾರಿಂದ ಬಂತು, ಏನು, ಎತ್ತ ಅನ್ನುವಂಥದ್ದು. 2ನೇ ಆಯಾಮ ಸಿಎಂ ಅವರ ಪತ್ನಿ ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ, ಈ ಮೂವರಿಗೆ ಸಂಬಂಧಪಟ್ಟಂಥ ದಾಖಲೆಗಳ ಸಂಗ್ರಹ. ನನ್ನದೇನೂ ಪಾತ್ರ ಇಲ್ಲ ಅಂದರೂ ಕೂಡ ಸಿದ್ದರಾಮಯ್ಯನವರು ಉನ್ನತ ಹುದ್ದೆಯಲ್ಲಿದ್ದಂಥವರು, ಅಲ್ಲಿಂದ ಇಲ್ಲಿ ತನಕ ಈ ಕೇಸ್ ನಡೆದು ಬಂದಂಥ ಹಾದಿ ಇದೆಯಲ್ಲ, ಅದು 1997ರಲ್ಲಿ ಜಮೀನು ಸ್ವಾಧೀನಕ್ಕೆ ಪಡ್ಕೊಂಡಂಥ ದಾಖಲೆ ಇರಬಹುದು. ಯಾರಿಂದ ಬಂತು, ಏನು, ಎತ್ತ ಅನ್ನುವಂಥದ್ದು 2 ಜನ ಉಳ್ಕೊಂಡಿದ್ದಾರೆ. 92ರಲ್ಲಿ ಮುಡಾದಿಂದ ಜಮೀನನ್ನು ವಶಕ್ಕೆ ಪಡೆಯುವಂಥ ಪ್ರಕ್ರಿಯೆಗಳು ಶುರುವಾಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು. 97ರಲ್ಲಿ ಜಮೀನನ್ನು ಸ್ವಾಧೀನಕ್ಕೆ ಪಡೆದುಕೊಂಡಂಥ ದಾಖಲೆಗಳು, ಯಾವ್ಯಾವ ದಾಖಲೆಗಳು ಇರ್ತವೆ ಅಂತ. 98ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟಂಥ ದಾಖಲೆಗಳು. ಹೀಗೆ ಮೊದಲು ದಾಖಲೆಗಳ ಸಂಗ್ರಹ, 2ನೇ ಆಯಾಮದಲ್ಲಿ ಸಿಎಂ ಅವರಾಗಿರ್ಬೋದು, ಸಿಎಂ ಪತ್ನಿ ಜೊತೆಗೆ ಅವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ನನಗನ್ಸುತ್ತೆ ಈ ಕುಮಾರಸ್ವಾಮಿಯವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಭಾಮೈದನ ಹೆಸರು, ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಭಾಮೈದನ ಹೆಸರು. ಈ ಭಾಮೈದಿಗಳೇ ಒಂಥರ ಕಾಡ್ತಾ ಇದ್ದಾರೇನೋ ಅಂತ ನಾಯಕರುಗಳಿಗೆ. 92ರಲ್ಲಿ ಮುಡಾದಿಂದ ಜಮೀನು ವಶ ಆಯ್ತಲ್ಲ, ಆ ಪ್ರಕ್ರಿಯೆಯ ದಾಖಲೆಗಳು. ನಾವು ದಾಖಲೆಗಳನ್ನು ತೋರಿಸ್ತಾ ಇದ್ದೀವಿ, ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಿ. 97ರಲ್ಲಿ ಜಮೀನು ಸ್ವಾಧೀನಕ್ಕೆ ಪಡೆದುಕೊಂಡಂಥ ದಾಖಲೆಗಳು, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಬದಲಿ ನಿವೇಶನಗಳು ಬಂತಲ್ಲ, ಅಲ್ಲಿ ತನಕ. ಸೊ ಈ ರೀತಿ ದಾಖಲೆಗಳ ಸಂಗ್ರಹ ಮಾಡಿ ಆಮೇಲೆ 2ನೇ ಫೇಸ್, 2ನೇ ಹಂತದಲ್ಲಿ ಮುಖ್ಯಮಂತ್ರಿಯವರ ಪತ್ನಿ, ಮುಖ್ಯಮಂತ್ರಿಯವರ ಭಾಮೈದ, ಬನ್ನಿ ಹಾಗಾದರೆ ಯಾವ್ಯಾವ ಪ್ರಿಪರೇಷನ್ಗಳಿದೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ವಿವರಗಳನ್ನು ನೀಡಲಿಕ್ಕೆ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ನಿಮ್ಮ ಜೊತೆ ನಾನು ಚರ್ಚೆ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಇನ್ನೊಂದಿಷ್ಟು ಸಂಗತಿಗಳನ್ನು ನಾವು ಹೇಳಲೇಬೇಕು.